ಮಲೆನಾಡಿನಲ್ಲಿ ಅಧಿಕಾರದ ದರ್ಪದಿಂದ ಕೂಡಿದ ಅಮಲಿನಲ್ಲಿ ಹಲ್ಲೆಗೂ ಮುಂದಾದ ಅಧಿಕಾರಿ. ಆತ ಯಾರು, ಅಷ್ಟಕ್ಕೂ ಹಲ್ಲೆ ಮಾಡಲು ಅಧಿಕಾರಿ ಯಾರು ಎಂಬುದು ತಿಳಿಯೋಣ. ಮಾಧ್ಯಮಗಳಲ್ಲಿ ಕೇಳುತ್ತಿದ್ದಂತೆ ಶೃಂಗೇರಿ ತಾಲೂಕು ಬೇಡವಾದ ಪ್ರಕರಣಗಳಲ್ಲಿ ಹೆಚ್ಚು ಸುದ್ದಿ ಮಾಡುತ್ತಾ ಇದೆ. ಇದರಲ್ಲಿ ಒಬ್ಬ ತಾಲೂಕು ಪಂಚಾಯಿತಿ ಅಧಿಕಾರಿ ತನ್ನ ಅಧಿಕಾರವನ್ನು ಕುಡಿದ ಅಮಲಿನಲ್ಲಿ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಈತನ ಜೊತೆಯಲ್ಲಿ ಇನ್ನೊಬ್ಬ ಈತನ ಹಿಂಬಾಲಕ. ಇವರಿಬ್ಬರು ಅಷ್ಟಕ್ಕೂ ಯಾರು ಅಂತೀರಾ? ಶೃಂಗೇರಿ ತಾಲೂಕು ಪಂಚಾಯಿತಿ ಇಒ ಸುಧೀರ್ ಹಾಗೂ ಆತನ ಜೊತೆ ಇರುವ ಇನ್ನೊಬ್ಬ ವ್ಯಕ್ತಿ ಬಿಲ್ ಕಲೆಕ್ಟರ್ ಮಂಜುನಾಥ್. ಇಷ್ಟಕ್ಕೂ ಈ ಮಾನಗೆಟ್ಟ ಅಧಿಕಾರಿಯ ಕೆಲಸವೇನಂತೀರಾ? ಈ ಅಧಿಕಾರಿಯ ಕೆಲಸ ಏನಂದ್ರೆ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಂಬ ಸುಳ್ಳು ಅಧಿಕಾರದ ಹೆಸರು ಹೇಳಿಕೊಂಡು ಈತ ದಾರಿಯ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರದ ನಾಮಫಲಕ ಇರುವ ಗಾಡಿಯನ್ನು ನಿಲ್ಲಿಸಿ ದಾರಿಯಲ್ಲಿ ಸರಕುಗಳನ್ನು ಕೊಂಡೊಯ್ಯುವ ಗಾಡಿಗಳನ್ನು ತಡೆಯಲು ಆತನ ಶಿಷ್ಯನ ಆಧಾರ ತೆಗೆದುಕೊಂಡು ಅಮಾಯಕರನ್ನು ನಿಲ್ಲಿಸಿ ಫೈನ್ ಹಾಕುವ ನೆಪದಲ್ಲಿ ಗಾಡಿಗಳನ್ನು ಜಪ್ತಿ ಮಾಡುವುದೇ ಇವರ ಕೆಲಸ. ಈ ತರ ಅಮಾಯಕರ ಗಾಡಿಗಳನ್ನ ಸರಕುಗಳನ್ನು ಜಪ್ತಿಗೊಳಿಸಿ ಇವರ ಹತ್ರ ಹಣಗಳನ್ನ ಸುಲಿಗೆ ಮಾಡುವುದೇ ಇವರ ಚಾಡಿಯಾಗಿ ಹೋಗಿದೆ. ಇಷ್ಟಕ್ಕೂ ಇವರಿಗೂ ಶೃಂಗೇರಿ ತಾಲೂಕಿನಲ್ಲಿ ಸುಲಿಗೆ ಮಾಡುವುದು ಸಾಕಾಗೋದಿಲ್ಲ ಅಂತ ಹೇಳಿ ಇನ್ನೊಂದು ನಮ್ಮ ಎನ್ನಾರ್ಪುರ ತಾಲೂಕಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಖದೀಮರು. ಅಷ್ಟಕ್ಕೂ ಈ ವಿಡಿಯೋಗಳು ಎಲ್ಲಿಂದಂತೀರಾ? ಈ ವಿಡಿಯೋ ನೋಡ್ತಿರೋದು ನೀವು ಬಾಳೆಹೊನ್ನೂರಿಂದ 4 ಕಿಲೋಮೀಟರ್ ದೂರದಲ್ಲಿ ಕಡಬ್ಗೆರೆಯ ಮಧ್ಯ ಇರುವ ಅರಿಗೆ ಎಂಬ ಒಂದು ಸ್ಥಳ ಇದು. ಇಲ್ಲಿ ಗಾಡಿಗಳನ್ನ ಜಪ್ತಿ ಮಾಡ್ತಿದ್ರು. ಅಷ್ಟೊತ್ತಿಗೆ ಹರಿಹರಪುರದ ಲಾರಿ ಚಾಲಕ ಹಾಗೂ ಮಾಲಕರಾದ ಆತೀಫ್ ರವರು ಅಲ್ಲಿಗೆ ಭೇಟಿ ಕೊಟ್ಟರು. ಅಲ್ಲಿ ಅವರ ಗಾಡಿಯನ್ನ ನಿಲ್ಲಿಸಿ ಜಪ್ತಿ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಈ ಇಬ್ಬರು ಅಧಿಕಾರಿ ಖದೀಮರಿಗೆ ಯಾರೂ ಕೂಡ ಬಕ್ರ ನಿನ್ನೆ ಸಿಕ್ಕಿಲ್ಲ ಅಂತ ಕಾಣುತ್ತೆ. ಅಷ್ಟೊತ್ತರಲ್ಲಿ ಈ ಒಂದು ಆತೀಫ್ ಅನ್ನ ಹಿಡ್ಕೊಂಡಿದ್ರು. ಈ ಇಬ್ಬರು ಖದೀಮರು ಎಂದಿನಂತೆ ಗಾಡಿಗಳನ್ನ ಜಪ್ತಿ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಅಷ್ಟೊತ್ತರಲ್ಲಿ ಇವರು ದಾಖಲೆ ಪತ್ರಗಳನ್ನೆಲ್ಲ ತೋರಿಸಿದ್ದಾರೆ. ನಂತರ ಇವರಿಗೆ ಏನೂ ಸಿಗದ ಮೇಲೆ ಇವರು ಇವನಲ್ಲಿ ಬೇಡಿಕೆಯನ್ನ ಇಟ್ಟರು. 50,000 ರೂಪಾಯಿ ಹಣವನ್ನ ಕೊಡು, ಇಲ್ಲ ಅಂದ್ರೆ 25 ಚೀಲ ಕಾಫಿಯನ್ನ ಇಳಿಸು ಹೋಗು ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು. ಇದನ್ನು ನಿರಾಕರಿಸಿದ ಆತೀಫ್ನ ಗಾಡಿಗೆ ಕೈಯಿಂದ ಬಡಿದರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದರು. ಒಬ್ಬ ಸರ್ಕಾರಿ ಅಧಿಕಾರಿ ನೋಡಿ ರೌಡಿಯಂತೆ ವರ್ತಿಸುವುದು ನೀವಿಲ್ಲಿ ಕಾಣಬಹುದು. ಒಬ್ಬ ಸರ್ಕಾರಿ ಅಧಿಕಾರಿ ನಡೆದುಕೊಳ್ಳುವ ಶೈಲಿ ನೋಡಿ. ಇವರು ವರ್ತಿಸುವ ರೀತಿ ನೋಡಿದ್ದರೆ ರೌಡಿಗಳು ವರ್ತಿಸುವ ಶೈಲಿಯಲ್ಲಿದೆ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇನ್ನೊಬ್ಬರ ಗಾಡಿಗಳನ್ನ ಕುಟ್ಟಿ ಮಾತಾಡಿಸುವುದು ಇವರಿಗೆ ಏನೋ ಒಂಥರ ಮಜಾ ಕೊಡಿಸುವಂತಿದೆ. ಶೃಂಗೇರಿ ತಾಲೂಕು ಪಂಚಾಯಿತಿಯ ಇಒ ಅಧಿಕಾರಿ ಹಾಗೂ ಬಿಲ್ ಕಲೆಕ್ಟರ್ ಮಂಜು ಇವರು ಶೃಂಗೇರಿ ತಾಲೂಕಿನಲ್ಲಿ ತಮ್ಮ ಅಧಿಕಾರದ ಹಾಗೂ ಸುಲಿಗೆಯ ಬಗ್ಗೆ ವಿರೋಧಗಳು ಕೇಳಿಬರುತ್ತಿದ್ದು, ಇವರು ಕುಡಿತದ ಅಮಲಿನಲ್ಲಿ ಹೊರಗಿನ ತಾಲೂಕುಗಳಲ್ಲಿ ಹೋಗಿ ದಾರಿಗಳಲ್ಲಿ ಹೋಗುವ ಅಮಾಯಕರ ವಾಹನಗಳನ್ನು ಅಡ್ಡಗಟ್ಟಿ ಸುಲಿಗೆ ಮಾಡುವ ಅಧಿಕಾರವನ್ನು ಇವರಿಗೆ ಕೊಟ್ಟವರು ಯಾರು ಎಂಬುದು ಮೊದಲ ಪ್ರಶ್ನೆ. ಇಷ್ಟಕ್ಕೂ ಈ ವಿಚಾರವಾಗಿ ಚೀರಾಡುವ ಹಾಗೂ ಬೊಬ್ಬೆ ಹಾಕುವ ನ್ಯೂಸ್ ಚಾನೆಲ್ಗಳು, ಟಿವಿ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತಲೇ ಇಲ್ಲ. ಇಂತಹ ಸುದ್ದಿಗಳು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ತಮ್ಮ ಪತ್ರಿಕಾ ಧರ್ಮವನ್ನು ಮರೆತಿವೆ ಎಂದು ಅನಿಸುತ್ತೆ. ಆದರೆ ನಾನು ಅವರನ್ನ ನೆನಪಿಸುವಲ್ಲಿ ಸಹಕಾರ ಮಾಡಿದ್ದೇನೆ ಅಂದುಕೊಳ್ಳುತ್ತೇನೆ. ಇಷ್ಟಕ್ಕೂ ಇಲ್ಲಿ ವಿಶೇಷ ಅಂದರೆ ಅನ್ಯಾಯಕ್ಕೊಳಗಾದವರು ಇಬ್ಬರು ಕೂಡ ಮುಸ್ಲಿಮರೇ ಆಗಿದ್ದಾರೆ. ಈ ನೀಚ ಕೃತ್ಯ ಮಾಡುವ ಇಂತಹ ನೀಚ ಅಧಿಕಾರಿಗಳು ಇವರಿಗೇನು ಹೊಸತೇನಲ್ಲ. ಈ ಇಬ್ಬರು ನೀಚರ ವಿರುದ್ಧ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಸರ್ಕಾರಿ ಸೇವಕರು ಎಂದು ಹೇಳಿಕೊಳ್ಳುವವರು ಅಧಿಕಾರವನ್ನ ದುರುಪಯೋಗ ಹೇಗೆ ಮಾಡಿಕೊಳ್ಳುತ್ತಾರೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು.
ಇಒ ಅಧಿಕಾರಿ ಎಂದು ಹೇಳಿಕೊಳ್ಳುವ ಇಒ ಅಧಿಕಾರಿ ಹಾಗೂ ಅವರ ಜೊತೆ ಇರುವ ಬಿಲ್ ಕಲೆಕ್ಟರ್ ಮಂಜು ಎಂಬುವವರು ಯಾವ ತೆರದಲ್ಲಿ ಹಲ್ಲೆಯನ್ನ ಮಾಡುತ್ತಿದ್ದಾರೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಇಂತಹ ನೀಚವೆದ್ದ ಅಧಿಕಾರಿಗಳು ಶೃಂಗೇರಿಯಲ್ಲಿ ಅಧಿಕಾರವನ್ನು ದುರುಪಯೋಗದ ಬಗ್ಗೆ ವಿರೋಧಗಳು ವ್ಯಕ್ತವಾಗುತ್ತಿದ್ದು, ಇವರ ಸುಲಿಗೆ ಬಗ್ಗೆ ತೀವ್ರವಾಗಿ ವಿರೋಧವಾಗಿ ಕೇಳಿಬರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವರನ್ನು ಕೂಡಲೇ ಅಧಿಕಾರದಿಂದ ಅಮಾನತು ಪಡಿಸಬೇಕೆಂದು ಕರ್ನಾಟಕ ಸಿಟಿಜನ್ ನ್ಯೂಸ್ ಆಗ್ರಹಿಸುತ್ತದೆ. ತಮ್ಮ ಕರ್ತವ್ಯ ನಿಷ್ಠೆ ಎಂಬುದು ನಿಮ್ಮಲ್ಲಿ ನಿಜವಾಗಿಯೂ ಇದ್ದರೆ ಇಂತಹ ನೀಚ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಯಾರೆಲ್ಲ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಪರಿಶೀಲಿಸಿ ಉನ್ನತ ಮಟ್ಟದಲ್ಲಿ ತನಿಖೆಯಾಗಿ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಎಂದು ನಮ್ಮೆಲ್ಲರ ಆಗ್ರಹ. ಸರ್ ನಮಸ್ಕಾರ ಸರ್. ನಿನ್ನೆ ಒಂದು ಇಲ್ಲಿ ಬಾಳೆಹನ್ನೂರು ಈ ಅರಿಗೆ ಅಂತಿದೆಯಲ್ಲ ಸ್ಟಾಪ್, ಭದ್ರಾ ಸ್ಟಾಪಿಂದ ಮುಂದೆ ಅರಿಗೆ ಅಂತ ಇಲ್ಲಿ ಕಡಪೆಯಿಂದ ಸ್ವಲ್ಪ ಈ ಕಡೆ ಒಂದು ಇನ್ಸಿಡೆಂಟ್ ಆಯಿತು. ಇದು ಯಾಕೆ ಆಯ್ತು ಸರ್, ಹೇಗಾಯಿತು, ನಿಮ್ಗೆ ಯಾಕೆ ಸಿಕ್ಕಿದ್ರು ಅವರು? ನಾನು ಆ್ಯಕ್ಚುಲಿ ಏರೂರು ಗ್ರಾಮ ಪಂಚಾಯತಿ ಮೆಂಬರು. ನಾನು ಏರೂರಿಂದ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೆ. ಹೋಗ್ತಾ ಇರ್ಬೇಕಾದ್ರೆ ಲಾರಿನ ಸೈಡಿಗೆ ಹಾಕಿ ಒಂದು ಕರ್ನಾಟಕ ಸರ್ಕಾರ ಗಾಡಿ ನಿಂತು ಡ್ರೈವರ್ ಹತ್ರ ನಿಂತ್ಕೊಂಡು ಡೋರಿಗೆಲ್ಲ ಬರೆದು ಡ್ರೈವರ್ಗೆ ಬಡಿತಾ ಮಾತಾಡ್ತಿದ್ರು. ಮಾತಾಡಿಬೇಕಾದ್ರೆ ನಾನು ಕಾರ್ ನಿಲ್ಲಿಸಿ ನೋಡ್ಬೇಕಾದ್ರೆ ನನ್ನ ಡ್ರೈವರು ನಮ್ಮ ಪರಿಚಯದವರು. ಹಂಗೆ ಏನಂತ ಕೇಳೋಣ ಅಂತ ನಾನು ಗಾಡಿ ಹತ್ರ ಹೋದಾಗ ಹೋಗಿ ಹಿಂಗೆ ನಿನ್ನೋರು ಏನು ರೀ ಡ್ರೈವರ್ ಅಂತ ಕೇಳಿದಷ್ಟೇ. ಅಷ್ಟೊತ್ತಿಗೆ ಇವನು ನೀನು ಯಾರಪ್ಪ ಅಂತ ಕೇಳಿದರು. ಅದಕ್ಕೆ ನಾನು ಏರೂರು ಗ್ರಾಮ ಪಂಚಾಯತ್ ಮೆಂಬರು ಅಂತ. ಅಷ್ಟೊತ್ತಿಗೆ ನೀನು ಯಾಕೆ ಬಂದೆ ಇಲ್ಲಿ ಬೋಳಿ ಮಗನೆ, ಸೂಳೆ ಮಗನೆ, ನೀನು ಒದ್ದು ಓಡಿಸ್ತೀನಿ, ನಿನಗೆ ಯಾವ ಈ ರೋಡಲ್ಲಿ ತಿರ್ಗಾಡಕ್ಕೆ ಪರ್ಮಿಷನ್ ಕೊಟ್ಟವರು? ನಾನು ನಡಿ ಇಲ್ಲಿಂದ, ಇಲ್ಲಿ ಒಂದು ಕ್ಷಣ ನಿಲ್ಲಬಾರ್ದು, ನಿಂತರೆ ನಾನು ಓಟ್ ಸಾಯಿಸ್ಬಿಡ್ತೀನಿ ನೋಡಿ. ಕರ್ನಾಟಕ ಸರ್ಕಾರದ ಯಾರು ಕೊಪ್ಪದ ವಿ ಎ ಅಂತೆ, ನನಗೆ ಅರ್ಥ ಸಿಂಗೇರಿ ಸಿಂಗೇರಿ ವಿ ಎ ಅಂತ ಅವ್ರ ಹೆಸರು ಹೌದು. ಯಾರು ಡ್ರೈವರಾ? ಇವರು ವಿವೋ. ಅವರು ಹೆಸರು ಸುದೀಪ್ ಅಂತ, ಆಯಿತಾ. ಹಂಗೆ ನಾ ಕೇಳಿದಾಗ ಬೋಳಿ ಮಗನೇ ನೀನು ಯಾರು ಕೇಳೋದು, ನೀನು ಎಲ್ಲಿದ್ದು ಬಂದು, ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಹೇಳಿದಕ್ಕೆ ನಿನ್ಗೆ ಯಾವ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಯಾರನ್ನ ಸೋಳ ಮಗನೇ ನಾನು ಸಾಯಿಸಿಬಿಡ್ತೀನಿ ಅಂತೇಳಿ ಡ್ರೈವರ್ನ ಇದು ಮಾಡಿಬಿಟ್ಟು ನನ್ನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿ. ಅವರು ಡ್ರೈವರ್ ಸೇರಿ 3 ಜನ ಇದ್ದರು. ಅದ್ರಲ್ಲಿ 2 ಜನ ಕೆಳಗಿದ್ರು, ಡ್ರೈವರು ಗಾಡಿಯಲ್ಲೇ ಇದ್ದರು. ಅದಕ್ಕೆ ನಾನು ಕೇಳಿದೆ, ಸರ್ ಯಾಕೆ ಏನು ಅಂತ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ ಗೋಳಿ ಮಗನೇ. ಅದಕ್ಕೆ ನಾನು ಡ್ರೈವರನ್ನು ಕೇಳಿದೆ ಏನು ಅಂತ ಕೇಳಿದಕ್ಕೆ ನನಗೆ ಇಲ್ಲಿ 25 ಮೂಟೆ ಕಾಪಿ ಇಳಿಸು, ಇಲ್ಲದ್ರೆ 50,000 ರೂಪಾಯಿ ದುಡ್ಡು ಕೊಡು. ಯಾರು ಗಾಡಿ? ಕಾಪಿ ಅವ್ರದ್ದು, BB ಜೈಪುರ, ಅವರು ಹರಿಹರಪುರದು. ಅವ್ರದ್ದು 25,000 ದುಡ್ಡು, ಇಲ್ಲದಿದ್ದರೆ 50,000 ದುಡ್ಡು, ಇಲ್ಲದ 25 ಮೂಟೆ ಕಾಪಿ ಇಳಿಸು, ನಾನು ಇದೇ ಊರಲ್ಲಿ ಇರೋನು ಅಂತ ಹೇಳಿದರು. ಅದಕ್ಕೆ ನಾವು ಅವ್ರ ಜೊತೆ ಇನ್ನೊಬ್ರು ಇದ್ರಲ್ಲ, ಯಾರು ಅವ್ರ ಜೊತೆ ಇನ್ನೊಬ್ರು ಎಂತ ಬಿಲ್ ಕಲೆಕ್ಟರ್ ಏನೋ ಅಂತಾರೆ ಅವರು, ಮಂಜು ಅಂತ. ಒಟ್ಟು ನಮಗೆ ಅವ್ರು ಅಷ್ಟು ಇದನ್ನ ಫಸ್ಟ್ ನೋಡಿರೋದು. ಇಬ್ರು ಸೇರ್ಕೊಂಡು ಇದು ಅಟ್ಯಾಕ್ ಮಾಡಿದ್ರು. ಸಿಕ್ಕಾಪಟ್ಟೆ ಎಣ್ಣೆ ಇದರಲ್ಲಿ ಗೌರ್ಮೆಂಟ್ ಗಾಡಿಯಲ್ಲಿ ಫುಲ್ ಎಂಜಾಯ್ ಮತ್ತೆ ದಂಧೆ, ಸಿಕ್ಕಾಪಟ್ಟೆ ದಂಧೆ ಮಾಡ್ತಿದ್ದಾರೆ. ಅವರಿಂದ ಹಿಂದೆಲ್ಲ ಮಾಡಿದಾರಂತೆ, ನಮ್ಗೆ ಅಷ್ಟು ಗೊತ್ತಿಲ್ಲ. ಈಗ ಎಲ್ಲರೂ ಮಾತಾಡಕ್ಸ್ ಮಾಡಿದ್ದಾರೆ, ಹಿಂಗೆ ದಂಧೆ ಮಾಡಿಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ ಅನ್ನೋದೆಲ್ಲ ಮಾತಾಡ್ತಿದ್ದಾರೆ. ಬಟ್ ನಮ್ಮನ್ನು ಅಲ್ಲಿ ನಿಲ್ಲಕ್ಕೆ ಮಾಡಿಲ್ಲ. ಲಾಸ್ಟಿಗೆ ನಾನು ಭಯಭೀತನಾಗಿ ನಾನು ಗಾಡಿಯಲ್ಲಿ ಹತ್ತಿ ಎಸ್ಕೇಪ್ ಆಗಿ ಬಂದು ಬಾಲ್ನೂರು ಸ್ಟೇಷನ್ ಹತ್ರ ಹೋಗೋಣ ಅನ್ಬೇಕಾದ್ರೆ ಅವನು ಕರ್ಕೊಂಡು ಸೀದಾ ಹೋದ್ರು. ಮತ್ತು ನಾನು
ನನ್ನ ಪಾಡಿಗೆ ನಾನು ಹೋದೆ. ಹೋಗಿ ಆದಮೇಲೆ ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು FIR ಎಲ್ಲ ರಿಜಿಸ್ಟರ್ ಆಗಿತ್ತು. ಈಗ ನಿನ್ನೆ ರಾತ್ರಿ ಈವ್ನಿಂಗ್ ಆಗಿದ್ದ, ಎಷ್ಟೊತ್ತಿಗೆ ಆಗಿತ್ತು? ಯಾವುದು ನಿನ್ನೆ ಯಾವುದು ಅಟ್ಯಾಕ್ ಒಂದು 4 ಗಂಟೆಗೆ. 4 ಗಂಟೆ. ಹಾಂ ಸುಮಾರು ಒಂದು 3 ರಿಂದ 4 ಗಂಟೆ ಟೈಮ್ ಅಂತ ಇದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೆ. FIR ಆಗಿದೆ, FIR ಆಗಿದೆ, ರಿಜಿಸ್ಟರ್ ಆಗಿದೆ. ಇಂಥ ಅಧಿಕಾರಿಗಳನ್ನ ಈಗ ಅವರು ಸ್ಟೇಷನ್ಗೆ ಬಂದಿದ್ರ ಏನು, ಎಲ್ಲಿ ಹೋಗ್ತಾರೆ? ಯಾರು ಅವರೇನೋ ಪೊಲೀಸವ್ರು ಕರ್ಕೊಬರ್ತೀನಿ ಅಂತ ಹೋಗಿದ್ರು, ಬಟ್ ಬಂದಿರಲಿಲ್ಲ. ಎಲ್ಲಿದ್ದಾರೆ ಅವರು? ಸ್ಟೇಷನ್ ಇದ್ದಾರಾ ಅವರು? ಮಂಜು ಮತ್ತು ಸುದೀಪ್ ಅವ್ರು ಬಂದಿದ್ದಾರಂತೆ. ಹಾಂ ಕರ್ಕೊ ಬಂದಿದ್ದಾರೆ ಅಂತ. ಅವರು ಸರ್ಕಾರಿ ನೌಕರರುಗಳು ಸರ್ಕಾರಿ ಗಾಡಿ ಇಟ್ಕೊಂಡು ಗಂಟಪೂರ್ತ ಎಣ್ಣೆಯನ್ನು ಕುಡ್ಕೊಂಡು ಈ ತರ ಗಲಾಟೆ ಮಾಡೋದು, ಪಾಪದವ್ರ ಗಾಡಿಗಳನ್ನ ಅಡ್ಡ ಹಾಕಿ ಸುಲಿಗೆ ಮಾಡೋದು, ಇದನ್ನ ಮಾಧ್ಯಮದವ್ರಿಗೆ ಗೊತ್ತಿಲ್ವಾ? ಉಳಿದ ಟಿವಿ ಮಾಧ್ಯಮದವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ, ಎಲ್ಲರಿಗೂ ಇದು ಮಾಡಿದ್ದಾರೆ. ಅದರಲ್ಲಿ ಯಾವುದೊಂದು ಪಬ್ಲಿಕ್ ಯಾವುದೆಲ್ಲ ಒಂದರಲ್ಲಿ ಬಂದಿದೆ, ಎಲ್ಲರಿಗೂ ತಿಳಿಸಿದ್ದೀವಿ. ಬಟ್ ನಾವು ಇದೇ ಇದರಿಂದ TV ನಾವು ಗೊತ್ತಿಲ್ಲ, ನಮಗೆ ಇನ್ನೂ ಇನ್ಫಾರ್ಮೇಷನ್ ಬಂದಿದೆಯೋ ಬಂದಿಲ್ವೋ ಅಂತ. ಬಟ್ ಇದನ್ನೆಲ್ಲ ಮಾಧ್ಯಮದವರು ಖಂಡಿಸಿದರೆ ಮುಂದಿನ ಅಧಿಕಾರಿಗಳಿಗೆ ಒಂದು ಒಳ್ಳೆ ಕಾರ್ಯ ಏನ್ ಹೇಳ್ತಾರೆ ಶಾಸಕರೆಲ್ಲ ಅಧಿಕಾರದಲ್ಲಿರುವಂತ ಶಾಸಕರು? ಹೇಳ್ತಿದ್ದಾರೆ ಅವನ ಬಗ್ಗೆ ಕ್ರಮ ತಗೊಳ್ಳಿ, ಅವನನ್ನು ಸಸ್ಪೆಂಡ್ ಮಾಡಿ ಅಂತೇಳಿ ಹೇಳಿದಾರಂತೆ. ನಾವು ಶಾಸಕರಿಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ, ನಮ್ಮ ಲೀಡ್ರ್ ಅವರೆಲ್ಲ ಮಾತಾಡಿದ್ದಾರೆ. ಮಾತಾಡಿಕೊಂಡು ಈಗ FIR ಎಲ್ಲ ಆಗಿದೆ. ಹಾಂ ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ನಾನು ಶೃಂಗೇರಿ ಕ್ಷೇತ್ರ ಹರಿಹರಪುರ ವಾಸಿ ಆತಿಫ್ ಅಂತ ಸಮಯ ಟ್ರಾನ್ಸ್ಪೋರ್ಟ್ ಅಂತ ದಾರಿ ಇಟ್ಕೊಂಡು ಮಂಗಳೂರಿಂದ ಆಪಿಲೂರು ಮಾಡಿಕೊಂಡು ಬಾಳೆಹೊನ್ನೂರು ಭದ್ರಾಕ್ಷಿಗೆ ಅನ್ರೋಡಿಗೆ ಬರುವಾಗ ಕಡಬ್ಗೆರೆ ಹತ್ತಿರ, ಕಡಬ್ಗೆರೆಯಿಂದ ಒಂದು 3 ಕಿಲೋಮೀಟರ್ ಮುಂದೆ, ಬಾಳೆಹೊನ್ನೂರಿಂದ 2 ಕಿಲೋಮೀಟರ್ ಹಿಂದೆ ಬರುವಾಗ ಕರ್ನಾಟಕ ಸರ್ಕಾರ ಜೀಪ್ ನನಗೆ ಓವರ್ಟೇಕ್ ಮಾಡಿ ಬಂದು ಅಡ್ಡ ನಿಲ್ಲಿಸಿ ಬಿಲ್ ತೋರ್ಸಪ್ಪ ಅಂತ ಹೇಳಿದ್ವಿ. ನಾವು ಹೋಗಿ ಬಿಲ್ ತೋರಿಸಿದೆ. ಬಿಲ್ ತೋರಿಸೋದಿಗೆ ಸರಿ ಹೋಗ ಪಾಪ ಅಂತ ಡ್ರೈವರ್ ಹೇಳೋದಿಗೆ ಅವನು ಆಫೀಸರ್, ಶೃಂಗೇರಿ ಆಫೀಸರ್ ಬಂದು ಗಾಡಿ ಸುನಾಯ ಮಗನೇ, ಹುಳಿ ಮಗನೇ, ಅವಾಚ್ಯ ಶಬ್ದದಿಂದ ಬೈದು ನನ್ನ ಹತ್ರ ದುಡ್ಡು ಕೇಳಿ 50,000 ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿ ನೀನು ಕಳ್ತನ ಸಾಗಾಟ ಮಾಡ್ತೀನಿ ಅಂತ ಹೇಳ್ದ. ಹಾಗಾಗಿ ನಾನು ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳೋತ್ತಿಗೆ ಒಂದು ಸ್ಟೇಟ್ ಡಿಪಾರ್ಟ್ಮೆಂಟು ನಂದೇ ಹೇಳ್ದಂಗೆ ಆಗೋದು, ಕರ್ನಾಟಕ ಸರ್ಕಾರ ಬೋರ್ಡ್ ಇದೆಯಲ್ಲ ಅಂತ ಹೇಳಿದೆ. ಜೊತೆಗೆ ನನಗೆ ಹೊಡಿಲಿಕ್ಕೆ ಬಂದ, ಹೋಳಿ ಮಗ ಅಂತೇಳಿ ಗಾಡಿಯನ್ನು ಹೊಡಿಲಿಕ್ಕೆ ಬಂದ, ದುಡ್ಡು ವಸೂಲಿ ಮಾಡಲಿಕ್ಕೆ ಬಂದ. 25 ಮೂಟೆ ಕಾಪಿ, ನಂದು ಇದೇ ಊರು, 25 ಮೂಟೆ ಕಾಪಿ ತಂದು ಇಳಿಸು ಅಂತ ಹೇಳ್ದ. ಆಗ ಇವರು ನನ್ನ ಪರಿಚಯದವರು ಅಮ್ಜದ್ ಅಂತ ಹೇಳಿ ಅವರು ಹೋಗುವಾಗ ದಾರಿಲಿ ನಿಲ್ಲಿಸಿ ಕೇಳಿದಾಗ ಇವರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ, ಇವರು ಹೇಳ್ತಾರೆ ಕೇಳಿ. ಅದೇ ನಾನು ಹೋಗ್ತಾ ಇರ್ಬೇಕಾದ್ರೆ ಇವ್ರನ್ನ ಗಾಡಿಯಿಂದ ಕೆಳಗೆ ಡೋರಿಂದ ಕೆಳಗಿಟ್ಟು ಹೊಡಿತಾ ಇದ್ರು. ನಾನು ಇದು ಯಾಕೆ ಈ ಥರ ಗಲಾಟೆ ಮಾಡ್ತಾರೆ ಅಂತ ಹೋಗಿ ಹತ್ರ ಹೋಗಿ ಅವ್ರ ಹತ್ರ ಏನ್ರಿ ಅಂತ ಕೇಳಿದಾಗ, ಗೋಳಿ ಮಗನ ನೀನು ಯಾವನ, ಎಲ್ಲಿ ಹೋಗೋಣ, ಎಲ್ಲ ಯಾರನ್ನು ನಿಂತಿದೆ ನಾನು ಹೇಳಿದೆ. ಪಂಚಾಯತಿ ನಾನು ಯಲಮಂಗಲ ಗ್ರಾಮ ಪಂಚಾಯತ್ ಮೆಂಬರು, ನಾನು ಚಿಕ್ಕಮಗಳೂರು ಹೋಗೋನು, ನಿನ್ನ ನಡೆಯ ಸುಳ್ಳೆ ಮಗನ, ನಿನಗೆ ಇಲ್ಲಿ ಯಾವನ ಈ ರೋಡಲ್ಲಿ ಪರ್ಮಿಷನ್ ನಿನಗೆ ತಿರುಗಾಡೋಕ್ಕೆ, ಗೋಳಿ ಮಗನೇ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ಕೊಂಡು ಕುತ್ತಿಗೆ ನಾನು ಕೈಯಲ್ಲಿ ಇಚ್ಚಿ ಇಲ್ಲಿಗೂ ಗಾಯ ಆಗಿದೆ, ಕುತ್ತಿಗೆ ಇದ್ರೂ ಗಾಯ ಆಗಿದೆ, ಉಗುರುತಾಗಿ ಗಾಯಾಗಿ ಹೊಡೆದು ನನ್ನನ್ನು ಬಿಡಿಸಿ ಬಂದು ಕೇಳಿದೆ, ಯಾಕೆ ನೀವು ಈ ಥರ ಮಾಡ್ತೀರಿ ಸಾಹೇಬ್ರು ಏನಂತ ಕೇಳಿದ್ವಿ. ಇಲ್ಲ ಅವ್ನಿಗೆ 25 ಚೀಲ ಕಾಪಿ ಕೊಡ್ಬೇಕಂತೆ, ಇಲ್ಲ 50,000 ರೂಪಾಯಿ ದುಡ್ಡು ಕೊಡ್ಬೇಕಂತ ಕೇಳ್ತಿದ್ದೆ ನಾನು, ಏನು ಮಾಡೋದಂತ. ಅದಕ್ಕೆ ನಾನು ಅಂದೆ ನೋಡಿ ಏನು ಮಾಡೋದಂತ ಮಾತಾಡೋಕ್ಕೆ ಬಿಟ್ಟಿಲ್ಲ. ಫುಲ್ಲು ಎಣ್ಣೆ ಮತ್ತಿನಲ್ಲಿದ್ದು ಫುಲ್ಲು ಎಲ್ಲರ ಮೇವೆಲ್ಲ ಮುಗಿಬಿಡ್ದೇ ಬೀಳೋದು. ಪ್ರತ್ಯಕ್ಷವಾಗಿ ನಾನು ಅದನ್ನು ಇದು ಮಾಡಿ ಲಾಸ್ಟಿಗೆ ನಾನೇ ಅಲ್ಲಿಂದ ಸಾಯಿಸ್ತಾನಂತೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ನಾನು ಹೋದೆ. ಮತ್ತು ಇವ್ರ ಪಾಡಿಗೆ ಹೋದ್ರು. ಮತ್ತು ನಾವು ಇಲ್ಲಿ ಬಂದು ಬಾಳೆಹೊನ್ನೂರು ಸ್ಟೇಷನ್ಗೆ ಕಂಪ್ಲೇಂಟಿಗೆ ರೆಫರ್ ಮಾಡಿ ದೂರು ಕೊಡೋಕ್ಕೆ ಬಾಳೆಹೊನ್ನೂರು